ಪರಿಶಿಷ್ಟ ಪಂಗಡ, ಇತರೆ ಹಿಂದುಳಿದ ವರ್ಗ ಏನಿದೆ, ಅಲ್ಪಸಂಖ್ಯಾತರು ಏನಿದ್ದಾರೆ ಅವ್ರು ಯಾರ ಮೇಲೆ ದೌರ್ಜನ್ಯ ಮಾಡೋದಾಗಲಿ, ಅಟ್ರಾಸಿಟಿ ಮಾಡೋದಾಗಲಿ, ಹರಾಸ್ಮೆಂಟ್ ಮಾಡೋದಾಗಲಿ, ಭ್ರಷ್ಟಾಚಾರಕ್ಕೆ ಈಡು ಮಾಡೋದಾಗಲಿ, ಇದಕ್ಕೆ ನಾವು ಅವಕಾಶವನ್ನು ಮಾಡಿಕೊಡೋದಿಲ್ಲ ಅಂತಕ್ಕಂತಹ ಮಾತನ್ನು 5 ಅಂಶಗಳಲ್ಲಿ ಸಾಮಾಜಿಕ ಪರಿವರ್ತನೆಯಲ್ಲಿ ಕಾಂಶಿರಾಮ್ಜಿರವರು ನಮಗೆ ಹೋರಾಟವನ್ನು ಕೊಡ್ತಾರೆ. ನಂತರದ ಹೋರಾಟ ಯಾವುದಂದರೆ ರೈತ ಕಾರ್ಮಿಕರ ಆಂದೋಲನ ಈ ದೇಶದಲ್ಲಿ ಆಗಲೇಬೇಕು. ರೈತ ಕಾರ್ಮಿಕರ ಆಂದೋಲನ ಎಲ್ಲಿವರೆಗೂ ಆಗೋದಿಲ್ಲ ಅಲ್ಲಿವರೆಗೂ ಈ ದೇಶದಲ್ಲಿ ಯಾವುದೇ ಪರಿವರ್ತನೆ ಇಲ್ಲ. ಪೌರ ಕಾರ್ಮಿಕರ ಎರಡನೇದು, ಪೌರ ಕಾರ್ಮಿಕರ ಹಾದಿಯಾಗಿ ಎಲ್ಲ ಕಾರ್ಮಿಕರ ಆಂದೋಲನ ಈ ದೇಶದಲ್ಲಿ ಆಗಲೇಬೇಕು ಅಂತಕ್ಕಂತಹ ಒಂದು ಅಂಶವನ್ನು ಕೊಡ್ತಾರೆ. ಮತ್ತು ಮೂರನೇದಾಗಿ ಎಲ್ಲಿ ಕೊಳಚೆ ಗೇರುಗಳಿದ್ದಾವೋ, ಹಳ್ಳಿಗಳಲ್ಲಿ ಎಲ್ಲಿ ಗುಡಿಸಲು ನಿವಾಸಿಗಳಿದ್ದಾರೋ, ಪಟ್ಟಣದಲ್ಲಿ ಎಲ್ಲಿ ಕೊಳಚೆ ಗೇರುಗಳಿದ್ದಾರೋ ಅವರ ಆಂದೋಲನ ಆಗಲೇಬೇಕು ಅಂತಕ್ಕಂತಹ ತೀರ್ಮಾನಕ್ಕೆ ಬರ್ತಾರೆ. ನಾಲ್ಕನೇದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಅಂದರೆ 6,000 ಜಾತಿಗಳು ಅವರಿಗೆ ಏನು ಕುಲಕಸಬುಗಳಿದ್ವೋ, ವಂಶಪಾರಂಪರವಾಗಿ ಕುಲಕಸಬುಗಳು ಬಂದಿದ್ವೋ, ಆ ಎಲ್ಲ ಕುಲಕಸಬುಗಳನ್ನು ಇವತ್ತಿನ ದಿನ ಬ್ರಾಹ್ಮಣರು ಬಂಡವಾಳಶಾಹಿಗಾಗಿ ಎನ್ಕ್ಯಾಶ್ ಮಾಡ್ಕೊಂಡಿದ್ದಾರೆ. ಆ ಎಲ್ಲ ಕುಲಕಸಬುಗಳನ್ನು ಮತ್ತೆ ವಾಪಸ್ ತಗೊಂಡು ಕೈಗಾರಿಕಾಗ್ಲ ಆದಿಯಾಗಿ ನಾವೇ ಸಮರ್ಥರಾಗಿ ನಮ್ಮ ದೇಶದ ಉತ್ಪಾದನೆಗೆ ನಾವು ತೊಡಗಿಸ್ಕೊಳ್ಳೋದು. 5ನೇ ಅಂಶದ ಬಗ್ಗೆ ಬಂದಾಗ ಭಾರತೀಯ ಭಾಗೀದಾರಿ ಆಂದೋಲನ ಅಂತಕ್ಕಂತಹ ಅಂಶವನ್ನು ಮಾನ್ಯ ಕಾಂಶಿರಾಮ್ಜಿರವರು ನಮಗೆ ಕೊಟ್ಟಿದ್ದಾರೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗದವರು, ಇತರ ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ಮಹಿಳೆಯರು ಮತ್ತು ನಾವು ನಮ್ಮ ಇವರೇ ಅಂಗವಿಕಲರು ಏನು ಹೇಳ್ತೀರಿ, ಅಂಗವಿಕಲರು ನಮ್ಮ ಅಂಗವಿಕಲರು ಏನಿದ್ದಾರೆ ಅವರಿಗೂ ಸಹ ಮೀಸಲಾತಿ ಅಂತಕ್ಕಂತಹದ್ದು ಜನಸಂಖ್ಯೆ ಆಧಾರದ ಮೇಲೆ ಪ್ರತಿಯೊಬ್ಬರಿಗೂ ಈ ದೇಶವನ್ನು ಆಳೋದಕ್ಕೆ ಪ್ರಾತಿನಿಧ್ಯವನ್ನು ನಾವು ಪಡಿಲೇಬೇಕು. ಈ 10 ಅಂಶಗಳ ಕಾರ್ಯಕ್ರಮವನ್ನು ಕೊಟ್ಟಂತಹ ಮಾನ್ಯ ಕಾಂಶಿರಾಮ್ಜಿರವರು ಭಾರತದ ಪ್ರಜಾಪ್ರಭುತ್ವದ ಭಾರತ ಸಂವಿಧಾನವನ್ನು ಕೊಟ್ಟ ನಂತರದಲ್ಲೇ ಹೋರಾಟದ ರೂಪವನ್ನು ಕೊಟ್ಟಿರ್ತಕ್ಕಂತಹ ಮಾನ್ಯ ಕಾಂಶಿರಾಮ್ಜಿರವರಿಗೆ ನಾವೆಲ್ಲರೂ ಚಿರಋಣಿಗಳಾಗಿ ನಮ್ಮ ಕ್ರಾಂತಿಕಾರಿಕ ವಂದನೆಗಳನ್ನು ಅರ್ಪಿಸೋಣ ಅಂತಕ್ಕಂತಹ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಸಾರಿ. ಜೈ ಮೂಲ್ಯ. ಬಂಧುಗಳೇ, ಹಲವಾರು ರೈತ ಸಂಘಟನೆಗಳಿವೆ, ಎಲ್ಲ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಯಾವ ಸಂದರ್ಭದಲ್ಲಿ ಯಾವ ಕಾರಣಕ್ಕಾಗಿ ಹೋರಾಟಗಳು ಮಾಡಬೇಕು ರೈತರಿಗೆ ಅಂತಕ್ಕಂಥದ್ದು ಬಹಳ ಅದ್ಭುತವಾಗಿ ಅವರು ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ. ಮಾನ್ಯ ನರಸಿಂಹಯ್ಯ ಸರ್ ಅವರಿಗೆ ಚಪ್ಪಾಳಿ ಮುಖಾಂತರ ನಾವು ವೇದಿಕೆಗೆ ಬರಮಾಡಿಕೊಳ್ಳೋಣ. ಬಂಧುಗಳೇ, ಏನು ಇಷ್ಟೊತ್ತು ನಮ್ಮ ಸಿದ್ಧಾರ್ಥ ಸಾಹೇಬರು ವಿಚಾರಗಳನ್ನ ತಿಳಿಸಿದರೋ ಆ ವಿಚಾರಗಳ ಆ ಒಂದು ಸಾಂದರ್ಭಿಕವಾದಂಥ ವಿಚಾರಗಳು ಮತ್ತು ತುಂಬ ಆಳವಾದಂಥ ವಿಚಾರಗಳನ್ನು ನಾವೆಲ್ಲ ಮನದಟ್ಟು ಮಾಡಿಕೊಂಡು ಇಲ್ಲಿ ಬಂದಿದ್ದೇವೆ. ಬಂದ ಮೇಲೆ ವಿಷಯಗಳನ್ನು ನಾವು ತಗೊಂಡು ಯಾವ ರೀತಿ ನಾವು ನಾಳೆಯಿಂದ ನಾವು ಯಾವ ರೀತಿ ನಡೆದು ಹೋಗಬೇಕು, ಈ ಸಮಾಜವನ್ನು ಹೇಗೆ ಕಟ್ಟಬೇಕು ಅನ್ನೋದನ್ನು ನಾವು ತುಂಬ ಜಾಗರೂಕತೆಯಿಂದ ನಾವೆಲ್ಲರೂ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಬಾಂಬ್ಸೆಪ್ ಸಂಘಟನೆಯ ಉದ್ದೇಶ ಜನಸಂಖ್ಯೆಯನ್ನು ಒಟ್ಟುಗೂಡಿಸುವುದು, ಅಂದರೆ ಜನಸಂಖ್ಯೆ ಸೇರಿಸಿ ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡೋದೊಂದು ಉದ್ದೇಶದಲ್ಲ. ಎಷ್ಟೇ ಜನರಲ್ಲಿ ನಾಯಕರನ್ನು ಹುಟ್ಟು ಹಾಕುವಂತಹ ಸಂಘಟನೆ ಬಾಂಬ್ಸೆಪ್ ಸಂಘಟನೆಯಾಗಿದೆ. ಆ ಬಾಂಬ್ಸೆಪ್ ಅಡಿಯಲ್ಲಿ 83 ಸಂಘಟನೆಗಳು ರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸಗಳನ್ನು ಮಾಡ್ತಿದೆ. ಹಾಗಾಗಿ ಈ ಒಂದು ವೇದಿಕೆಯನ್ನು ಕುರಿತು ಮತ್ತು ಈ ವಿಷಯವನ್ನು ಕುರಿತು ನಮ್ಮ ವೆಂಕಟೇಶಯ್ಯ ಸರ್ ಅವರು ಒಂದು 2-3 ನಿಮಿಷ ಮಾತಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಸರ್. ಎಲ್ಲರಿಗೂ ಜೈ ಭೀಮ್. ನನ್ನ ಹೆಸರು ವೆಂಕಟೇಶ್ ಅಂತ, ದಲಿತ ಯುವಕರ ಸೇವಾದಳ ಸಂಸ್ಥಾಪಕ ಅಧ್ಯಕ್ಷ. ಈಗಾಗಲೇ ಬಹುಜನ ಕ್ರಾಂತಿ ಮೋರ್ಚಾ, ಭಾರತ್ ಮುಕ್ತಿ ಮೋರ್ಚಾ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಮೊದಲನೇದಾಗಿ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಅದೇ ರೀತಿ ನಾನು ಕಳೆದ ಒಂದು 15-20 ವರ್ಷದಿಂದ BSP ಬಹುಜನ ಸಮಾಜ ಪಾರ್ಟಿಯಲ್ಲಿದ್ದೆ. ಅದಾದಮೇಲೆ ಬೇರೆ ಯಾವ ಪಕ್ಷಕ್ಕಾಗಲಿ ಯಾವ ಸಂಘಟನೆಗಳಿಗೆ ನಾನು ಸೇರಿಕೊಂಡಿಲ್ಲ. ಈ ಒಂದು ಬಹುಜನ ಕ್ರಾಂತಿ ಮೋರ್ಚಾ ಏನು ಸಿದ್ಧಾಂತಗಳು ಕಾಂಶಿರಾಮ್ ಸಾಹೇಬರ ಏನೊಂದು ಮಾರ್ಗದರ್ಶನದಲ್ಲಿ ಇರೋದು ಭಾಳ ಒಂದು ಖುಷಿಯಾಗಿದೆ. ಅದೇ ರೀತಿ ಮುಂದಿನ ದಿನಗಳು ನಾನು ಈ ಒಂದು ನಮ್ಮ ಬಹುಜನ ಕ್ರಾಂತಿ ಮೋರ್ಚಾದಲ್ಲಿ ನಾನು ಸೇವೆ ಮಾಡಲಿಕ್ಕೆ ನಾನು ಇಚ್ಛೆ ಪಡ್ತಾಯಿದ್ದೀನಿ. ಈ ಒಂದು 2 ಮಾತು ನನಗೆ ಮಾತಾಡಲಿಕ್ಕೆ ಕೊಟ್ಟ ತಮಗೆಲ್ಲರಿಗೂ ಧನ್ಯವಾದಗಳು. ಜೈ ಭೀಮ್, ಜೈ ಭಾರತ್, ಜೈ ಮುಳು ನಿವಾಸಿ. ಎಲ್ಲರೂ ಒಂದು ಸರಿ ಜೋರಾಗಿ ಜೈ ಭೀಮ್ ಅಂತ ಹೇಳಬೇಕಾಗಿ ನನ್ನ ಒಂದಿದು. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಮುಳು ನಿವಾಸಿ.
ವೆಂಕಟೇಶ್ ಸರ್ ಅವರಿಗೆ ಮೂಲ ನಿವಾಸಿ ವಂದನೆಗಳು. ಸ್ನೇಹಿತರೆ, ಮಾನ್ಯವರ್ ಕಾಂಚೀರಾಮ್ ಸಾಹೇಬರು ಒಂದು ಮಾತನ್ನು ಹೇಳ್ತಾರೆ. झंडा की मुनाकिद किया गया है। काशीराम साहब जो बामसेफ के फाउंडर हैं और बामसेफ के 3 फाउंडरों में से एक फाउंडर है। पहले फाउंडर है दीना बाना साहब, दूसरे फाउंडर है खापड़े साहब और तीसरे फाउंडर है काशीराम साहब। काशीराम साहब 15 मार्च 1934 में पंजाब के इलाके में पैदा हुए और 9 अक्टूबर 2006 को उनकी वफ़ात हुई। तो कुल 72 साल की उम्र उन्होंने पाया। काशीराम साहब की ज़िंदगी में हमारे लिए बहुत सारे सबक हैं। काशीराम साहब कहते हैं कि मैं पूना में नौकरी कर रहा था, वहाँ पर दीना बाना साहब, खापड़े साहब, इनके साथ एक ही वो जो साइंस का जो इदारा था और काशीराम साहब साइंटिस्ट थे, उस साइंस के इदारे में ये तीनों खिदमत कर रहे थे। एक मर्तबा ऐसा हुआ कि दीना बाना साहब छुट्टी लेकर, जिस दिन बाबा साहब अम्बेडकर का जन्मदिन था उस दिन उन्होंने छुट्टी ले ली। तो वहाँ का जो ब्राह्मण था, जो वहाँ का सीईओ था ब्राह्मण, जो चेन्नई का ब्राह्मण था, उसने दीना बाना साहब को कंपनी से निकाल दिया। अब ये बात जब पहुँची खापड़े साहब को, तो खापड़े साहब ने अंग्रेज़ी में एक मजमून लिखा और उस ब्राह्मण सीईओ के पास पहुँचाया। तो ब्राह्मण ने कहा कि अरे दीना बाना को तो अंग्रेज़ी नहीं आती, इतनी अच्छी तहरीर कैसे लिख लिया। तो बहरहाल बाद में पता चला कि ये खापड़े साहब ने लिखा है। तो फिर चुनाचे खापड़े साहब को भी उस ब्राह्मण ने नौकरी से निकाल दिया। ये दोनों काशीराम साहब के पास पहुँचे और कहा कि आप भी एक बहुत बड़े अफसर हैं इस कंपनी में, हमारे लिए कुछ कीजिए। तो काशीराम साहब ने इन दोनों को पहले दिन भेज दिया कि यहाँ से चले जाओ। दूसरे दिन ये दोनों फिर गए, जाकर उन्होंने पूछा कि हमारी मदद आप नहीं करते तो कोई बात नहीं, लेकिन आपने हमें क्यों ठुकरा दिया। तो काशीराम साहब ने कहा कि मैंने इसलिए भेज दिया कि मैं देखना चाह रहा था कि तुम अपनी ज़िद पर कितने अड़े हो, और जब मैं मैनेजमेंट से झगड़ा शुरू करूँगा तो तुम मेरा साथ दोगे या भाग जाओ। ಎಲ್ರಿಗೂ ಜೈ ಭೀಮ್. ಜೈ ಭೀಮ್. ಈ ಸದ್ದು ಧ್ವನಿ ಎತ್ತಲಿಲ್ಲ ಅಂದರೆ ನಾವು ಮುಂದೆ ಯಾವುದೇ ಹೋರಾಟ ಮಾಡಿದರೂ ಸ್ಲೋ ಅಲ್ಲೇ ಇರ್ತೀವಿ. ಅದಕ್ಕೆ ತಾನೇ ವಿದೇಶಿಗಳು ನಮ್ಮನ್ನು ಆಳ್ತಾ ಇರೋದು. ನಮ್ಮಲ್ಲಿ ಶಕ್ತಿ ಇದ್ದರೂ ಯುಕ್ತಿ ಇಲ್ಲ, ಯುಕ್ತಿ ಇದ್ದರೂ ಬೆಂಬಲ ಇಲ್ಲ, ಬೆಂಬಲ ಇದ್ದರೂ ಒಗ್ಗಟ್ಟಿಲ್ಲ ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರನೇ ನಮ್ಮನ್ನು ಇಷ್ಟುವರೆಗೂ ಇತಿಹಾಸದಿಂದನೂ ಇನ್ನೂ ಆಳ್ತಾ ಇದ್ದಾರೆ, ಮುಂದೆನೂ ಆಳ್ತಾ ಇದ್ದಾರೆ. ಅದನ್ನು ನಾವು ಮೀರಿ ನಡಿಬೇಕಂದ್ರೆ ನಾವೆಲ್ಲ ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನೋದನ್ನು ತೋರಿಸ್ಬೇಕು. ಇಲ್ಲಿ ಮುಸಲ್ಮಾನ್ ಬಾಂಧವರು, ಹಾಗೆ ST SCಗಳು, ಹಾಗೆ ಲಿಂಗಾಯತರು, ಗೌಡ್ರು, ಸಿಖ್ರು, ಏನೆಲ್ಲ ಜಾತಿಗಳನ್ನು ಭೇದ ಭಾವಗಳಾಗಿ ನಾವು ವಿಂಗಡಿಸ್ಕೊಂಡು ಮಾಡ್ಕೊಂಡು ಬಂದಿದ್ದೀವಿ ಆಗಿನ ಕಾಲದಿಂದ. ನಾವೆಲ್ಲ ಒಂದೇ ರಕ್ತದವರು, ನಾವೆಲ್ಲ ಒಂದೇ ರಕ್ತ. ಆದರೆ ವಿದೇಶಿಯರು ಮಾತ್ರ ಬೇರೆಯವರು. ಯಾಕೆ ನಾವು ಅವರ ಆಡಳಿತದಲ್ಲಿ ಇದ್ದೀವಿ ಅಂದರೆ ನಮಗಲ್ಲಿ ಪವರ್ ಇದೆ, ಕಿಚ್ಚಿದೆ. ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ವೋಟ್ ಪವರ್ ಕೊಟ್ಟಿದ್ದಾರೆ, ಎಲ್ಲದಕ್ಕಿಂತ ಮೇಲಾಗಿ ವೋಟ್ ಪವರ್ ಕೊಟ್ಟಿದ್ದಾರೆ. ನಾವು ಈ ವರ್ಷ ಅಂದರೆ ಮುಂದೆ ಬರುವ ಎಲೆಕ್ಷನ್ನಲ್ಲಿ ನಾವು ಯಾರು ವೋಟ್ ಹಾಕಲಿಲ್ಲ ಅಂದರೆ ಸರ್ಕಾರದ ಗತಿ ಏನಾಗ್ಬೋದು? ನಾವು ಮೊದಲು EVM ಹಟಾವ್ ದೇಶ್ ಬಚಾವ್ ಮಾಡಬೇಕಾಗಿದೆ. ಇವತ್ತು ನಾವು ಆಗಿನ ಕಾಲದಲ್ಲಿ ಫಸ್ಟು ನೋಡ್ಬಿಟ್ಟು ಆ ನಾಯಕ ಒಳ್ಳೆಯವನ ಕೆಟ್ಟವನ, ಅವನು ಮನುಷ್ಯರ ಜೊತೆ ಸೇರ್ತಾನ, ಕಷ್ಟ ಸುಖಗಳನ್ನು ನೋಡ್ತಾನ ಇಲ್ವಾ ಅನ್ನೋದನ್ನು ನೋಡಿಕೊಂಡು ಚೀಟಿಯಲ್ಲಿ ಬರೆದು ನಾವು ಡಬ್ಬದಲ್ಲಿ ಹಾಕ್ತಿದ್ವಿ ಅಲ್ವಾ? ನಮ್ಮ ತಂದೆ ತಾಯಿಗಳೆಲ್ಲ ಹಾಗೆ ಮಾಡ್ತಿದ್ರು. ಆದರೆ ನಾವು ಓಟ್ ಹಾಕೋಷ್ಟೊತ್ತಿಗೆ ಏನೋ ಒಂದು ಕಂಪ್ಯೂಟರ್ ಅಂತೆ, ಕಮಲ ಇರೋ ಕಡೆ ಆ ಕೈ ಇರೋ ಕಡೆ ಅದು ಏನೇನೋ ಅಲ್ಲಿ ಒತ್ತಿದ್ರೆ ಸಾಕು ಅವ್ರಿಗೆ ಓಟ್ ಬೀಳುತ್ತಂತೆ. ಅದು ಅವ್ರಿಗೆ ಹೋಗುತ್ತೆ ಅಂತ ಏನು ಗ್ಯಾರಂಟಿ? ನಾವು ಕೊಟ್ಟಂತಹ ರೈಟಿಂಗು ನಮ್ಮದೇ ಅಂತ ನಮಗೆ ಗೊತ್ತಾಗುತ್ತೆ. ಆದರೆ ಎಲೆಕ್ಟ್ರಾನಿಕಲ್ಲಿ ನಾವು ಒತ್ತೋದನ್ನು ಅವ್ರಿಗೆ ಹೋಗುತ್ತೆ ಅಂತ ಏನು ಗ್ಯಾರಂಟಿ? ಅಲ್ಲಿ ಮೋಸ ಯಾಕೆ ಮಾಡ್ತಾ ಇಲ್ಲ ಅನ್ನೋದನ್ನು ನಾವು ಇನ್ನೂವರೆಗೂ ವಿಚಾರಣೆ ಮಾಡ್ತಾ ಇದ್ದೀವಿ. ಆದರೂ ಕೂಡ ನಮ್ಮಲ್ಲಿ ಸತ್ಯಾಂಶ ಹೊರಗೆ ಬರ್ತಾ ಇಲ್ಲ. ಅದಕ್ಕಾಗಿ ಅದು ಬರಬೇಕಂದ್ರೆ ನಾವೆಲ್ಲ ಒಟ್ಟಾಗಿ ಜೊತೆಗೂಡಿ ಒಗ್ಗಟ್ಟಿನಲ್ಲಿ ಭೇದ ಭಾವ, ಸಾವುಕಾರರು, ಬಡವರು, ಇವರು ತಿಳಿದವರು, ಇವರು ತಿಳಿದಿಲ್ಲದೆ ಇರೋರು, ಇದನ್ನೆಲ್ಲ ಮರೆತು ನಾವು
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೆ ಹೋರಾಟ ಮಾಡಿದ್ರು. ಬಹುಶಃ ಈಗ ಬರ್ತಾ ಇರ್ತಕ್ಕಂತಹ ಮಹಾನಾಯಕ ಸೀರಿಯಲಲ್ಲಿ ನೋಡ್ತಾ ಇರ್ಬೋದು. ಅದನ್ನು ನೋಡ್ತಿದ್ರೆ ನಮಗೆ ಮೈಯ ಕೂದಲೆಲ್ಲ ಎದೊಳುತ್ತೆ, ಹಾಗಾದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಇಷ್ಟೊಂದು ನಿಜವಾಗ್ಲಿಯೂ ಅವ್ರ ಕಷ್ಟ ಅನುಭವಿಸಿದ್ರ ಅಂತ. ನಾವು ನೋಡೋರಿಗೆ ಇಷ್ಟೊಂದು ನೋವಾಗ್ತಿದೆ ಅಂದರೆ ಅನುಭವಿಸೋರಿಗೆ ಎಷ್ಟಿರಬಹುದು ಅಲ್ವಾ? ಇಷ್ಟೊಂದು ತೊಂದರೆ ಕೊಟ್ಟಂಥ ಆ ದುಷ್ಟ ಸರ್ಕಾರಿನ ನಾವು ಹೊಡೆದು ಓಡಿಸ್ಬೇಕು. ನಮ್ಮ ಸರ್ಕಾರದ ಸೀಟ್ನಲ್ಲಿ ನಾವು ಹೋಗಬೇಕು. ನಿಮ್ಮ ಕೈಯಲ್ಲಿ ಹೋದರೆ ನೀವು ಹೋಗಿ ನಾವು ಸಪೋರ್ಟ್ ಮಾಡ್ತೀವಿ, ಇಲ್ಲ ನಮ್ಮನ್ನಾದರೂ ಕಳಿಸ್ಕೊಟ್ರೆ ನಾವಾದರೂ ಆಳ್ತೀವಿ. ಅಲ್ಲಿ ಕೆಲಸ ಮಾಡಿಲ್ಲದೆ ಇದ್ದಾಗ ನೀವು ಬಂದು ಕಾಲರ್ ಇಟ್ಕೊಂಡು ಕೇಳ್ಬೋದು. ಆದರೆ ಎಲ್ಲಿ ನಮ್ಮ ನಾಯಕರು ಎಲ್ಲಿದ್ದಾರೆ? ಅಲ್ಲಿ ನಾವು ಕಳ್ಸೋಕೆ ಆಗ್ತಾನೇ ಇಲ್ಲ. ನಮ್ಮಲ್ಲೇ ಹೊಟ್ಟೆ ಕಿಚ್ಚು, ನಮ್ಮಲ್ಲೇ ಭೇದ ಭಾವ, ನಮ್ಮಲ್ಲೇ ಈಗೋ, ನಮ್ಮಲ್ಲೇ ಅವ್ನು ಬರಬಾರ್ದು ಇವಳು ಬರಬಾರ್ದು, ಬರೇ ಇದೆ. ಅವ್ರವ್ರ ಕಾಲು ಎಳ್ಕೊಂಡು ಇಷ್ಟು ವರ್ಷ ಆಯಿತು. ಆದರೆ ಇನ್ನು ಮುಂದೆ ಆಗಬಾರ್ದು. ಅದಕ್ಕೆ ಅಂತಲೇ ಒಳ್ಳೆಯ ವೇದಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ಬಹುಜನ ವೇದಿಕೆ. ಸೊ ಇಲ್ಲೂ ಕೂಡ ನಮ್ಗೆ ಹೇಳಿದ್ರು. ನಾನು ಫಸ್ಟು ಒಂದು ಟ್ರೈನಿಂಗ್ಗೆ ಬಂದಾಗ ಗೊತ್ತಾಯಿತು ಇಲ್ಲೇನು ಅಂಥದ್ದಿರ್ಬೋದು. ಎಷ್ಟೋ ದಲಿತ ಸಂಘಟನೆಗಳು ಮಾಡ್ಕೊಂಡಿರ್ತಕ್ಕಂತಹ ನಾಯಕರನ್ನ ನೋಡಿದ್ದೀನಿ. ಅಲ್ಲಲ್ಲಿಗೆ ಸೀಮಿತ. ಏನು ಸ್ಟೇಜ್ ಮೇಲೆ ಹೇಳ್ತಾರೋ ಅಲ್ಲ ಅವ್ರ ಹತ್ರ ಹೋದಾಗ ಅದು ಯಾವುದು ಸತ್ಯ ಅಲ್ಲ. ಆದರೆ ಈ ವೇದಿಕೆನೂ ನೋಡೇ ಬಿಡೋಣ ಅಂಥೇಳಿ ಇವ್ರು ಕರೆಯೋ ಪ್ರತಿಯೊಂದು ಮೀಟಿಂಗು ನಾನು ಬರ್ತಾಯಿದ್ದೀನಿ, ಕರೆದಿದ್ರೂ ಬರ್ತೀನಿ. ಯಾಕೆ ಅಂದರೆ ಇಲ್ಲಿ ಸತ್ಯ ಏನಿದೆ ಅಂತ ತಿಳ್ಕೊಬೇಕಲ್ಲ. ಆದರೆ ನನಗೆ ಗೊತ್ತಾಯಿತು, ಬಹುಶಃ ಮೊನ್ನೆ ಮೀಟಿಂಗ್ ಮಾಡಿದಾಗ ಗೊತ್ತಾಯಿತು, ಸಾಕಷ್ಟು ಇಲ್ಲಿ ಭೇದ ಭಾವ ಇಲ್ಲದೆ ಲಿಂಗಾಯತರಿದ್ದಾರೆ, ಗೌಡ್ರಿದ್ದಾರೆ, ಸಿಕ್ಕಿದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ, ST SCದವರಿದ್ದಾರೆ, ಪಂಜಾಲಿಗರಿದ್ದಾರೆ. ನಂಗೆ ತುಂಬ ಖುಷಿ ಆಯಿತು. ಎಲ್ಲರನ್ನೂ ಸೇರಿಸಿ ಏನೋ ಒಂದು ಕ್ರಾಂತಿ ಮಾಡೋದಕ್ಕೆ ಹೊರಟಿದ್ದಾರೆ. ಹಾಗಾಗಿ ಆ ಕ್ರಾಂತಿ ಜೊತೆ ಒಳಗೆ ನಮ್ಮದು ಒಂದು ಅಳಿಲು ಸೇವೆ ಅಂತ ಹೇಳ್ಬಿಟ್ಟು ನಾವು ಕೂಡ ಏನೇ ಕೆಲಸ ಇದ್ದರೂ ಅವ್ರು ಎಷ್ಟೊತ್ತಿಗೆ ಹೇಳಿದ್ರು ರಾತ್ರಿ 1 ಗಂಟೆ ಖಾಲಿ ಮಾಡಿದ್ರು ಸಹ ನಾನು ಹೆಣ್ಣಲ್ಲದೆ ನಮ್ಮ ಒಂದು ಸಂಸ್ಥೆ ಎಲ್ಲ ನಾವೆಲ್ಲ ಕೂಡಿ ಒಗ್ಗಟ್ಟಿಂದ ನಿಮ್ಮ ಜೊತೆ ಕೈ ಜೋಡ್ಸೋಕೆ ರೆಡಿ ಇದ್ದೀವಿ. सर बताइए सर, आज जो प्रेस मीट किया है, यहाँ पे एक मीटिंग तय की गई थी, इसकी वजह क्या है? तो इस मीटिंग की वजह यह है कि भारत देश में जो कांशीराम जी जिस मस्कत के लिए लड़े, जिस उद्देश्य के लिए लड़े, उसके लिए तमाम हर राज्य में 31 राज्य में ये कार्यक्रम करने का हम लोग ने ऐलान किया और सारे डिस्ट्रिक्ट में तहसील तक और गांव तक कांशीराम जी का जो विचारधारा था वो विचारधारा फैलाने के लिए हम ये कार्यक्रम कर रहे हैं। कार्यक्रम तो आप कर रहे हैं, लेकिन उसका उद्देश्य क्या है सर? कार्यक्रम का नहीं तो उद्देश्य क्या है? यही तो उद्देश्य है, जो कांशीराम किस मकसद के लिए लड़ते थे। वो बोलते थे कि वोट हमारा, राज तुम्हारा, नहीं चलेगा, नहीं चलेगा। तो इस देश में SC ST OBC NT DNT VJNT जो लोग हैं, ये 85% लोग हैं। 85% लोगों के पास सत्ता नहीं है। तो केवल इस देश में जो अपर कास्ट के लोग हैं वो लोगों के पास सत्ता है। इसको कामयाब करने के लिए, लोगों के साथ पहुंचने के लिए, लोगों के तक पहुंचने के लिए ये हम कार्यक्रम कर रहे हैं। इतने परसेंटेज होने के बावजूद भी कम परसेंटेज वाले आगे क्यों आए? तो ये भी बहुत बड़ा षड्यंत्र है। ये षड्यंत्र जिस मकसद के लिए कर रहे हैं, तो EVM जब भारत देश में 14 अप्रैल 1984 में जो BSP पार्टी बनाया, वही दिन भारत देश में EVM लाया, तो इसका प्रस्ताव लाया। इसलिए आगे तो अभी जो EVM से जो इलेक्शन हो रहा है, इसके लिए बाबा साहब अम्बेडकर जो वोट का अधिकार दिया था, वो वोट का अधिकार हत्या कर रहा है। इसलिए ये विचारधारा लोगों तक पहुंचने के लिए हम ये कार्यक्रम कर रहे हैं। सर, बस एक कमरे में करने से क्या आपकी बात आवाम तक पहुंचेगी? ये तो बहुत सही है, मगर ये कमरे में नहीं कर रहे। सारे देश में बामसेफ 31 स्टेट में और 550 डिस्ट्रिक्ट में और 6000 गांव में ये कार्यक्रम करने के लिए हम ऐलान कर रहे हैं। सारे देश में
सारे देश में जो 31 स्टेट है, 31 स्टेट में हम ये कार्यक्रम कर रहे हैं, अकेले ये कमरे में नहीं कर रहे। सर कार्यक्रम तो कर रहे हैं ठीक है, लेकिन फिर भी वहाँ पे बीजेपी सत्ता आ रही है, इसकी वजह क्या है? तो इसकी वजह ये है कि ये जो ईवीएम, पहले जो कांग्रेस ईवीएम से 2 बार चुना हुआ, ईवीएम की वजह से कांग्रेस पार्टी सत्ता में आए, उसका जो चोरी बीजेपी वाले को मालूम हो गया, वो खुलास करने के लिए उसको डराया, डर के ये लोग जो बीजेपी वाले अभी भी ईवीएम से चुन के आ रहा है। सर एक कमरे में करने से बात महदूद रहती है, आवाम तक आप उस बात को कैसे पहुंचाओगे, ये सब? तो हम तो यही प्रयास कर रहे हैं, लोगों के साथ जहाँ तक लोग हैं पहुँचने के लिए हम सारे लोग इकट्ठा कर रहे हैं। भारत देश में ये अकेले नहीं है, बामसेफ ये कर्मचारी संगठन है, उसको 86 अपसूट विंग है, 86 अपसूट विंग वाले ये काम कर रहा है। ठीक है सर, आपका नाम बताइए सर। मेरा नाम है सुभाष शीलवंत, मैं बामसेफ का स्टेट प्रेसिडेंट हूँ। सर ये अपर कास्ट जो हुकूमत कर रहा है लोअर कास्ट पर, इसकी सबूत क्या है सर? क्या क्या डिफरेंस है अपर कास्ट और लोअर कास्ट में आज जो देख रहे हैं हुकूमत में, क्या डिफरेंस है सर? तो डिफरेंस तो यही है, हमारे पास भारत देश में जो 3.5% लोग हैं वो संगठित लोग हैं, और ब्राह्मण क्षत्रिय वैश्य ये तीनों मिलकर 15% लोग होते हैं, और SC ST OBC NT DNT VJNT जो लोग हैं ये 85% लोग हैं, ये अनऑर्गेनाइज्ड लोग हैं, असंगठित लोग हैं। इसकी वजह से ये लोग संगठित नहीं हो रहे, इसके लिए ब्राह्मण लोग ने सत्ता में आ रहा है। ತೃಣಮೂಲ ಕಾಂಗ್ರೆಸ್ ಬ್ರಾಹ್ಮಣರದೇ ಇದೆ, ಕಮ್ಯುನಿಸ್ಟ್ ಬ್ರಾಹ್ಮಣರದೇ ಇದೆ, AAP ಬನಿಯಾನಿದೆ. ನಮ್ಮದೇನಿದೆ ಈ ದೇಶದಲ್ಲಿ? BSP ಇತ್ತು, BSP ನಮ್ಮದೇ ಪಕ್ಷ ಇದೆ ಅಂದರೆ ನಮ್ಮ ಮೂಲ ಬಹುಜನರ ಸಿದ್ಧಾಂತ ಇದೆ, ಆದರೆ ಅವರು ಕೂಡ ಇವತ್ತು ಬಾಯಿಗೆ ದಮ್ಮನ್ನು ಹಾಕಿಕೊಂಡು ಕುಳಿತಿದ್ದಾರೆ. ಈಗ ನಾವು ಎಲ್ಲಿ ಹೋಗಬೇಕು, ಯಾವ ಪಕ್ಷ ನಾವು ಬೆಂಬಲಿಸಬೇಕು, ಎಲ್ಲಿ ಹೋಗಬೇಕು ಅನ್ನೋ ಕನ್ಫ್ಯೂಷನ್ ಕೂಡ ನಾವಿದ್ದೇವೆ. ಅದಕ್ಕಾಗಿ ನಾವು ಮೊದಲಿಗೆ ನಮಗೆ ರಾಜಕೀಯದಿಂದ ಬರಬೇಕಾದ್ರೆ ನಾವು ಮೊದಲು ಜನಾಂದೋಲನ ಮಾಡಬೇಕು. ರಾಜಕೀಯ ರಹಿತವಾಗಿ, ಜಾತಿಯ ರಹಿತವಾಗಿ, ಧರ್ಮ ರಹಿತವಾಗಿ ನಾವು ಸಂಘಟನೆಗಳನ್ನು ಮತ್ತು ಜನಾಂದೋಲನ ಮಾಡಿ ನಂತರ ನಾವು ಯಾವ ಪಕ್ಷವನ್ನು ಈ ದೇಶದಲ್ಲಿ ಅಧಿಕಾರಕ್ಕೆ ತರಬೇಕಂತ ನಾವೇ ಡಿಸೈಡ್ ಮಾಡಿ ನಾವೇ ಒಬ್ಬ ನಮ್ಮಲ್ಲಿ ಇರ್ತಕ್ಕಂಥ ನಾಯಕರನ್ನು ನಾವೇ ಆಯ್ಕೆ ಮಾಡಬೇಕು. SC ST OBC ಮೈನಾರಿಟಿಯಲ್ಲಿ ನಾವು ಆಯ್ಕೆ ಮಾಡಿಕೊಳ್ಳಿದಾಗ ಮಾತ್ರ ನಮಗೆ ಸಂಪೂರ್ಣವಾದ ಸಂವಿಧಾನ ಇಲ್ಲಿ ಗಟ್ಟಿಭದ್ರವಾಗಿರುತ್ತೆ. ಇಲ್ಲದೆ ಹೋದರೆ ನಾವು ಸಂವಿಧಾನವನ್ನ ಬಹಳ ಅಳಿವಿನ ಅಪಾಯದ ಅಂಚಿನಲ್ಲಿ ನಾವೇ ತಗೊಂಡೋಗಿದ್ದೇವೆ, ಸಂವಿಧಾನಕ್ಕೆ ನಾವೇ ಅಪಮಾನ ಮಾಡ್ತಿದ್ದೇವೆ. ಬಾಬಾ ಸಾಹೇಬರಿಗೆ, ಕಾಂಚೀರಾಮ್ ಸಾಹೇಬರಿಗೆ, ಈ ದೇಶದಲ್ಲಿರ್ತಕ್ಕಂಥ SC ST OBC ಮಹಾಪುರುಷರಿಗೆ ಪ್ರತಿಯೊಬ್ಬರಿಗೂ ಇವತ್ತು ನಾವೇ ದ್ರೋಹ ಬದುಕ್ತಾ ಇದ್ದೇವೆ, ನಾವೇ ಅವರಿಗೆ ಅವಮಾನ ಮಾಡ್ತಿದ್ದೇವೆ. ಯಾಕೆ ಅಂದ್ರೆ ನಮ್ಮ ಇತಿಹಾಸ, ನಮ್ಮ ಹಿನ್ನೆಲೆ ನಮಗೆ ಗೊತ್ತಿಲ್ಲದ ಕಾರಣ ನಾವು ಇವತ್ತು ಇತರ ಬ್ರಾಹ್ಮಣರು ನಾವು ಬದುಕ್ತಾ ಇದ್ದೇವೆ. ಅದಕ್ಕಾಗಿ ತಿಳಿದವರು ತಿಳಿಯದವರಿಗೆ ತಿಳಿಸಬೇಕಾದಂತಹ ಬದ್ಧತೆ, ಕರ್ತವ್ಯ ನಮ್ಮ ನಿಮ್ಮೆಲ್ಲರದು ಅಂತ ಹೇಳ್ತಾ ಕೊನೆಯದಾಗಿ ಈ ಕಾರ್ಯಕ್ರಮದ ವಂದನಾರ್ಪಣೆಯನ್ನು ರಾಷ್ಟ್ರೀಯ ಗೋರ್ ಪಂಚಾಯತ್ ರಾಜ್ಯಾಧ್ಯಕ್ಷರು ಮತ್ತು ಬಾಂಸೆಫ್ನ ಕಾರ್ಯದರ್ಶಿಗಳಾದಂತಹ ವಿಜಯ್ ಜಾಧವ್ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ವಂದನಾರ್ಪಣೆಯನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸೋಣ. ಬಂಧುಗಳೇ, ಜೈ ಹಿಂದ್, ಜೈ ಹಿಂದ್.